नमस्कार विद्यार्थियों, हम फिर आपका स्वागत कर रहे हैं। आगे का पाठ पढ़ाने में आप सब ध्यान देकर सुनिए। पहली कक्षा में हमने इसमें आने वाले कठिन शब्दार्थ और इसका आशय और रामेश्वरम तमिलनाडु में रहने वाले कस्बे में कौन रहते हैं, अब्दुल कलाम, उनका हम जीवन के बारे में आपको प्रस्तुत करने जा रहे हैं। उसमें हमने पहले उनके पिताजी के बारे में आपको बताया है। वे आदर्श दंपति रह चुके हैं और यहाँ पर उनके घर में समुचित मात्रा में बहुत सी चीजें थी और साथ ही साथ वे खाने में क्या खाते थे हमें आपने देखा है, मैंने आपको बताया है। क्या खाते थे खाने में हमने आपको बताया है। केले के पत्ते पर चावल, सांबर सुगंधित और घर का बना अचार, नारियल की चटनी, ये सब वे खाते थे। ये प्रश्न इस साल 2 मार्क्स के लिए बच्चों को पूछा गया है। बहुत ही इम्पोर्टेंट प्रश्न है, आपको याद रखना होगा। मैं आगे का पाठ आपको पढ़ाने जा रही हूँ, ध्यान दीजिए। प्रतिष्ठित शिव मंदिर जिसके कारण रामेश्वरम प्रसिद्ध तीर्थ स्थल है का हमारे घर से 10 मिनट का पैदल रास्ता था। प्रतिष्ठित शिव मंदिर यानी प्रतिष्ठित मीन्स स्थापन, फेमस, उसको हम कहते हैं। ಇಲ್ಲಿ ಏನಂತ ತಿಳಿಸ್ತಾ ಇದ್ದಾರೆ, ಶಿವ ಮಂದಿರ ರಾಮೇಶ್ವರಮಲ್ಲಿ ಪ್ರಸಿದ್ಧ ತೀರ್ಥ ಸ್ಥಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ। ಹಮಾರೆ ಘರ್ ಸೆ 10 ಮಿನಿಟ್ ಅಂದ್ರೆ ನಮ್ಮ ಮನೆಯಿಂದ 10 ನಿಮಿಷಷ್ಟು ದಾರಿ ಇದೆ ಅಂತ ಇವರು ತಿಳಿಸ್ತಾ ಇದ್ದಾರೆ। ಜಿಸ್ ಇಲಾಖೆ ಮೇ ಹಮ್ ರಹತೆ ಥೆ ವಹ ಮುಸ್ಲಿಂ ಬಹುಲ್ ಥಾ, ಅವ್ರು ಏನಂತ ಹೇಳ್ತಾ ಇದ್ದಾರೆ, ಅವರು ಯಾವ ಏರಿಯಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ। ಇಲಾಖೆ ಮೀನ್ಸ್ ಏರಿಯಾಗೆ ಹೇಳುತ್ತೀವಿ, ಆ ಏರಿಯಾದಲ್ಲಿ ಮುಸ್ಲಿಂ ಬಹುಲ್ ಥಾ ಅಂದ್ರೆ ಸಾಕಷ್ಟು ಮುಸ್ಲಿಂ ಜನಾಂಗ ಅವರು ಇದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। ಲೇಕಿನ್ ವಹಾ ಕುಚ್ ಹಿಂದೂ ಪರಿವಾर भी थे जो अपने मुसलमान पड़ोसियों के साथ मिलजुल कर रहते थे। देखो इधर क्या कह रहे हैं, उनके घर में उनके घर पे उनके एरिया पे यहाँ पर हमें क्या बताया जा रहा है। और ಯಾವ ಏರಿಯಾದಲ್ಲಿ ಇದ್ರಲ್ಲ ಮುಸ್ಲಿಂ ಸಮಾಜ ಜನ ಇದ್ರು ಅಂತ ಹೇಳ್ತಾ ಇದ್ದಾರೆ। ಜೊತೆಯಲ್ಲಿ ಅವ್ರ ನೇಬರ್ಸ್ ಹಿಂದೂ ಜನನು ಇದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। ಮಿಲ್ಜುಲ್ ಕರ್ रहते थे, ಎಲ್ಲರೂ ಒಗ್ಗಟ್ಟಾಗಿ ಇರ್ತಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। हमारे इलाके में एक बहुत ही पुरानी मस्जिद थी, ಅವ್ರ ಏರಿಯಾದಲ್ಲಿ ಒಂದು ಹಳೆಯದು ಮಸ್ಜಿದ್ ಇತ್ತು ಅಂತ ಹೇಳ್ತಾ ಇದ್ದಾರೆ, ಮಾಸ್ಕ್ ಇತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। जहाँ शाम को नमाज के लिए मेरे पिताजी मुझे अपने साथ ले जाते थे। ದಿನಾಲು ಸಾಯಂಕಾಲ ಅವ್ರ ಫಾದರ್ ಜೊತೆ ಅವರು ನಮಾಜಿಗೆ ಹೋಗುತ್ತಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। रामेश्वरम मंदिर के सबसे बड़े पुजारी पक्षी लक्ष्मण शास्त्री मेरे पिताजी के अभिन्न मित्र थे। ಇಲ್ಲಿ ಏನಂತ ತಿಳಿಸ್ತಾ ಇದ್ದಾರೆ, ಅಬ್ದುಲ್ ಕಲಾಂ ಅವರು ರಾಮೇಶ್ವರಂ ಮಂದಿರ ಅಂದ್ರೆ ಅಲ್ಲಿ ಇರುವ ಟೆಂಪಲ್ ಅಲ್ಲಿ ಒಬ್ಬ ಪೂಜಾರಿ ಇದ್ರು, ಆ ಪೂಜಾರಿಯ ಹೆಸರು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ಅವರು ಬಹಳ ಕ್ಲೋಸ್ ಫ್ರೆಂಡ್ ಆಗಿದ್ರು ಅವರು ಫಾದರ್ಗೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। आध्यात्मिक मामलों पर ಚರ್ಚಾ ಕರ್ತೆ ರಹತೆ, ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಯಾವಾಗಲೂ ಇವರು ಸ್ಪಿರಿಚುವಾಲಿಟಿ ಬಗ್ಗೆ ಇವ್ರ ಜೊತೆ ಮಾತಾಡ್ತಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। जब मैं प्रश्न पूछने लायक बड़ा हुआ तो मैंने पिताजी से नमाज की ಪ್ರಾಸಂಗಿಕತಾ के बारे में पूछा। ಇಲ್ಲಿ ಏನಂತ ತಿಳಿಸ್ತಾ ಇದ್ದಾರೆ, ನಾನು ದೊಡ್ಡವನಾಗಿದ್ಮೇಲೆ ಅಂದ್ರೆ ನನ್ನ ವಯಸ್ಸು ಯಾವ ತರ ಬೆಳೀತಾ ಇದ್ದಾರ ಮಕ್ಕಳು ಅದೇ ತರ ನಾನು ಬೆಳೀತಾ ಇದ್ದಾಗ ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ। ಯಾರಿಗೆ? ಲಕ್ಷ್ಮೀ ನಾರಾಯಣ ಶಾಸ್ತ್ರಿ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದಾಗ ಇವ್ರಿಗೆ ಏನಂತ ಇವ್ರು ಪ್ರಶ್ನೆ ಕೇಳಿದ್ರು, ಫಸ್ಟ್ ನಾನು ದೊಡ್ಡವನಾಗಿದ್ದೀನಲ್ಲ, ಈಗ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ। ಯಾವ ತರ ಪ್ರಶ್ನೆ ಅವರು ಕೇಳಿದ್ರು ಅಂದ್ರೆ, मैंने आपसे एक प्रश्न पूछा कि मैं जब लायक हुआ ನನ್ನ कैपेबल आदे ನಾನು ಅವರಿಗೆ ಕ್ವೆಶ್ಚನ್ ಹಾಕಕ್ಕೆ ನಾನು ಅವಾಗ ಕ್ವೆಶ್ಚನ್ ಕೇಳಿದಾಗ ಪಿತಾಜಿ ಸೆ ನಮಾಜ್ ಕಿ ಪ್ರಸಂಗಿತ ಅಂದ್ರೆ ನಾನು ನಮಾಜ್ ಅನ್ನು ಮಾಡ್ತೀವಲ್ಲ ಯಾಕೆ ಅನ್ನೋದು ಈ ಪ್ರಶ್ನೆ ಅವರು ತಮ್ಮ ಫಾದರ್ಗೆ ಕೇಳಿದ್ರು ಅಂತ ಇಲ್ಲಿ ತಿಳಿದು ಬಂದಿದೆ। वे कहते हैं जब
तुम नमाज पढ़ते हो तो तुम अपने शरीर से इत्र ब्रह्मांड का एक हिस्सा बन जाते हो. ನೋಡ್ರಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ನೀವು ನಮಾಜ್ ಮಾಡ್ತಾ ಇದ್ದಾಗ ನೀವು ಯಾವ ತರ ಆಗ್ತೀರಿ ಅಂತ ಹೇಳ್ತಾ ಇದ್ದಾರೆ. ಏಕ ಬ್ರಹ್ಮಾಂಡ ಅಂದ್ರೆ ನಿಮ್ಮ ಮುಂದೆ ಎಲ್ಲ ಬ್ರಹ್ಮಾಂಡ ಇದೆ ಅಂದ್ರೆ ಪ್ರೇ ಮಾಡಬೇಕಾದಾಗ ನಾವು ಸೈಲೆಂಟ್ ಆಗಿರ್ತೀವಿ, ಅದೇ ತರ ನಮ್ಗೆ ನಮ್ಮ ಮುಂದೆ ಹೇಳಿ ಜಗತ್ತು ಬಂದಿದೆ ಏನು ಅಂತ ಆ ತರ ನಾವು ಇರ್ತೀವಿ ಅಂತ ಇವರು ತಿಳಿಸ್ತಾ ಇದ್ದಾರೆ. ಅಲ್ಲಿ ಇರುವ ನಾವು ಏನ್ ಹಚ್ಕೊಂಡಿರ್ತೀವಿ ನಮಾಜ್ ಮಾಡ್ಬೇಕಾದಾಗ ಏನ್ ಯೂಸ್ ಮಾಡ್ತೀವಿ, ಇತ್ತರ್ ಅಂತ ಏನ್ ಹೇಳ್ತೀವಲ್ಲ ಸ್ಪ್ರೇ, ಅದನ್ನು ಹಚ್ಕೊಂಡಿದ್ದಾಗ ಒಂಥರ ನಮ್ಗೆ ಆತರ ಬ್ರಹ್ಮಾಂಡ ನಮ್ಮ ಮುಂದೆ ಇದೆ ಅನ್ನೋದು ನಮ್ಗೆ ಕಂಡು ಬರುತ್ತದೆ ಅಂತ ಈ ಒಂದು ವಿಷಯ ಅವ್ರ ಫಾದರ್ ಅಬ್ದುಲ್ ಕಲಾಂ ಅವರಿಗೆ ತಿಳಿಸ್ತಾ ಇದ್ದಾರೆ. का एक हिस्सा बन जाते हो जिसमें दौलत, आयु, जाति या धर्म, पंथ का कोई भेदभाव नहीं होता. देखो यहाँ पर क्या हो जाता है, हम जब नमाज पढ़ते हैं तो हमें धर्म, पंथ, जाति, भेदभाव ये सब हमें नहीं आता है, सिर्फ हम भगवान के ज्ञान में बैठ जाते हैं ಅಂತ ಈ ತರ ಅವ್ರ ತಂದೆ ಇವರಿಗೆ ತಿಳಿಸ್ತಾ ಇದ್ದಾರೆ. ಮುझे याद है, ಅವರು ಸಣ್ಣ ವಯಸ್ಸಲ್ಲಿ ಇದ್ದಿದ್ದು ಹೇಳಿದ್ದು ಕೇಳಿದ್ದು ಮಾತನ್ನು ಅವರು ನೆನೆಸ್ಕೊಂಡು ನಮಗೆ ತಿಳಿಸ್ತಾ ಇದ್ದಾರೆ. ನನಗೆ ಒಂದು ವಿಷಯ ನೆನಪು ಬರ್ತಾ ಇದೆ. पिताजी की दिनचर्या पाँव फटने के पहले ही सुबह 4 बजे नमाज पढ़ने के साथ ಶುರು ಹೋ ಜಾತಿ ಥಿ. ನಮ್ಮ ಫಾದರ್ ಬೆಳಗ್ಗೆ ಮುಂಜಾನೆ ಯಾವಾಗ ಎದ್ದೇಳ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಪಿತಾಜಿ ಕಿ ದಿನಚರ ಅಂದ್ರೆ ಬೆಳಗ್ಗೆ ಅವರು ಎದ್ದೇಳದ ಸಮಯ ಯಾವಾಗಿತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪಾವ್ ಫಟನೆ ಕೆ ಪಹಲೆ ಹಿ ಸುಬಹ 4 ಬಜೆ ಅಂದ್ರೆ ಮಧ್ಯರಾತ್ರಿ ಆಗಿದ ಮೇಲೆ ಏನು 4 ಗಂಟೆ ಅಂತ ನಾವೇನ್ ಹೇಳ್ತೀವಲ್ಲ ಆ ಸಮಯಕ್ಕೆ ನಾವು ಹಿಂದಿಯಲ್ಲಿ ಏನಂತ ಹೇಳಬಹುದು, पाँव फटने से पहले, यानी कि हम पाँव फटने से पहले एक मुहावरा है, हम उसका उपयोग इस तरह से करते हैं जैसे कि सुबह 4 बजे के समय को हम पाँव फटने से पहले. अगर अब इसका मतलब समझेंगे, कहीं हमारा पैर फट गया है, हमारे पैर में कुछ जख्म आ गया है, वैसा नहीं होगा. हमें इधर पाँव फटने के पहले सुबह 4 बजे नमाज पढ़ने के साथ ಶುರು ಹೋ ಜಾತಿ ಥಿ ಅಂದ್ರೆ ಇವ್ರ ಫಾದರ್ ಬೆಳಗ್ಗೆ 4 ಗಂಟೆಗೆ ಎದ್ದು ಫಸ್ಟ್ ಕೆಲಸ ನಮಾಜನ್ನು ಮಾಡ್ತಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದಿನನಿತ್ಯ ಕಾರ್ಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಮಾಜ್ ಕೆ ಬಾದ್ ವೇ ಹಮಾರೆ ನಾರಿಯಲ್ ಕೆ ಬಾಗ್ ಜಾಯಾ ಕರ್ತೆ. ಆಮೇಲೆ ನಮಾಜ್ ಆಗಿದ ಮೇಲೆ ಅವ್ರಿಗೆ ಒಂದು ತೋಟ ಇತ್ತು, ಆ ತೋಟಕ್ಕೆ ಹೋಗ್ತಿದ್ರು. ಆ ತೋಟ ಏನ್ ಬೆಳಿತಿದ್ವು ಅಲ್ಲಿ ಅಂತ ಹೇಳ್ತಾ ಇದ್ದಾರೆ, ತೆಂಗಿನಕಾಯಿ ಅಂತ ಇಲ್ಲಿ ತಿಳಿದು ಬಂದಿದೆ. बाग घर से करीब 4 मील दूर था. और ಮನೆಗಿಂತ 4 ಮೀಲ್ ದೂರಾಗಿ ಅವರು ತೋಟವಿತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. करीब दर्जन भर नारियल कंधे पर लाए पिताजी घर लौटते और उसके बाद ही उनका नाश्ता होता. ಅವರು ನಮಾಜ್ ಮಾಡಿದ ಮೇಲೆ ಅಲ್ಲಿ ತೋಟಕ್ಕೆ ಹೋಗ್ತಿದ್ರು. ತೋಟಕ್ಕೆ ಹೋಗಿದ ಮೇಲೆ 1 ಡಜನ್ ಅಷ್ಟು ತೆಂಗಿನಕಾಯಿಯನ್ನು ತನ್ನ ಭುಜದ ಮೇಲೆ ತಗೊಂಡು ಬರ್ತಿದ್ರು. ಆಮೇಲೆ ಮನೆಗೆ ಬಂದು ನಾಷ್ಟ ಮಾಡ್ತಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. मैंने अपनी विज्ञान एवं प्रौद्योगिकी की सारी जिंदगी में पिताजी की बातों का अनुसरण करके कोशिश की है. ಅಂದ್ರೆ ಏನಂತ ಹೇಳ್ತಾ ಇದ್ದಾರೆ, ದೊಡ್ಡವರು ಹೇಳಿದ ಮಾತನ್ನು ನಾವು ಯಾವಾಗಲೂ ಕೇಳಬೇಕು. ಅದೇ ತರಹ ಇವ್ರ ಫಾದರ್ ಜಾಸ್ತಿ ಓದಿಲ್ಲ ಅಂದ್ರೇನು ಇವರು ಹೇಳಿದ್ದು ನಿಯಮವನ್ನು ಪಾಲಿಸಿ ಮುಂದೆ ಬಂದಿದ್ರು ಅಬ್ದುಲ್ ಕಲಾಂ ಅವರು ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ಅವರು ಯಾವ ತರಹ ನಮ್ಮ ಮುಂದೆ ಹೆಸರಾಗಿದ್ರು ಅಂತ. ಇದು ಹೇಳಕ್ಕೆ ನಾವು ನಮಗೆ ಸುಳ್ಳಲ್ಲ ಅಂತ ನಾವು ತಿಳ್ಕೋಬೇಕು. मैंने उन बुनियाद सत्यों को समझने का ಭರಸ್ಕ ಪ್ರಯಸ್ ಕಿಯಾ ಹೈ. ಅವರು ಹೇಳಿದ್ದು ಮಾತನ್ನು ನಾನು ಯಾವಾಗಲೂ ತಿಳ್ಕೊಂಡು ಮುಂದೆ ಬಂದಿನಂತಾನೆ ನಾನು ಈ ತರ ಸಫಲ ಆಗಿನಿ ನನ್ನ ಜೀವನದಲ್ಲಿ ಅಂತ ಇವರು ನಮ್ಗೆ ತಿಳಿಸ್ತಾ ಇದ್ದಾರೆ. कि ऐसी कोई दैव शक्ति जरूर है जो हमें भ्रम, दुखों, विषाद और असफलता से छुटकारा दिलाती है तथा ಸಹಿ ರಾಸ್ತಾ ದಿಖಾತಿ ಹೈ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಯಾವ ಶಕ್ತಿ ಇರಲ್ಲ, ನಾವು ಇಂಥವೆಲ್ಲ ನಂಬಬಾರದು. ಈ ತರಹ ನಂಬಿ ನಾವ್ ಏನ್ ಮಾಡ್ತೀವಿ, ನಮ್ಮಲ್ಲಿ ಮುಂದೆ ಬರ್ಬೇಕಂದ್ರೆ ಪ್ರಯತ್ನ ಇರಬೇಕು, ಅವಾಗ ನಾವು ಮುಂದೆ ಬರ್ತೀವಿ ಅಂತ ಇವರು ತಿಳಿಸ್ತಾ ಇದ್ದಾರೆ.
ವಿಷಾದ್ ಯಾನಿಗೆ ಪೇನ್ ಅಂದ್ರೆ ನಮ್ಗೆ ಯಾವಾಗ ನಮ್ಮಲ್ಲಿ ಜೀವನದಲ್ಲಿ ಸಾಕಷ್ಟು ಪೇನ್ ಇರುತ್ತದೆ ನಾವು ಅವಾಗೆ ಮುಂದೆ ಬರುತ್ತೀವಿ ಅನ್ನೋದು ಇವರು ನಮ್ಗೆ ತಿಳಿಸ್ತಾ ಇದ್ದಾರೆ. ನಾವು ಅಸಫಲತಾ ಫೇಲವರ್ ಆಗ್ತೀವಿ, ನಾವು ಪ್ರಯತ್ನ ಮಾಡಬಾರ್ದು ಅನ್ನೋದು ನಮ್ಮಲ್ಲಿ ಇರಬಾರ್ದು. ನಾವು ಫೇಲವರ್ ಆದ ಮೇಲೆನೆ ನಮ್ಗೆ ಮುಂದೆ ಹೋಗೋದು ಛಲ ಬರುತ್ತದೆ ಅಂತ ಇಲ್ಲಿ ಇವರು ಅಬ್ದುಲ್ ಕಲಾಂ ಅವರು ನಮ್ಗೆ ತಿಳಿಸ್ತಾ ಇದ್ದಾರೆ. ಅವಾಗೆ ನಮ್ಮ ಜೀವನದಲ್ಲಿ ಸಕ್ಸಸ್ ಬರುತ್ತದೆ ಅನ್ನೋದು ಈ ಪಾಠ ಮುಖಾಂತರ ನಮ್ಗೆ ತಿಳಿಸ್ತಾ ಇದ್ದಾರೆ. ಜಬ್ ಪಿತಾಜಿ ನೆ ಲಕड़ी की नौकियां बनाने का काम शुरू किया उस समय मैं 6 साल का था. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ. ಅವ್ರ ಪಿತಾ ಅವ್ರ ಫಾದರ್ ತಂದೆ ಏನಿದಾರಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಯಾವ ಬಿಸ್ನೆಸ್ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೌಕಿಯಾ ಬನಾನೆ ಕಾ ಕಾಮ್, ಬೋಟ್ ಕಟ್ಟಿಗೆಯಿಂದ ಬೋಟ್ಗಳು ಏನ್ ಮಾಡುತ್ತಾರಲ್ಲ ಅಂತದು ಒಂದು ಬಿಸ್ನೆಸ್ ಇವರು ಸ್ಟಾರ್ಟ್ ಮಾಡಿದ್ರು. ನನಗೆ ನೆನಪಿದೆ ಅವರು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಕನಿಷ್ಠ ನನಗೆ 6 ವರ್ಷ ವಯಸ್ಸಿತ್ತು ಅಂತ ಇವರು ನಮ್ಗೆ ತಿಳಿಸ್ತಾ ಇದ್ದಾರೆ. ये नौकियां तीर्थ यात्रियों को रामेश्वरम से धनुषकोडी ಸೇತು ಕರಾಯಿ भी कहा जाता है. ಧನುಷ್-ಕೋಡಿಗೆ ಇನ್ನೂ ಒಂದು ಹೆಸರು ಸೇತು ಕರಾಯಿ ಅಂತ ಹೇಳುತ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇವರು ಏನಂತ ಹೇಳ್ತಾ ಇದ್ದಾರೆ, ಇವರು ಬೋಟ್ ಇಂದ ಒಂದು ದಳೆಯಿಂದ ಇನ್ನೂ ಒಂದು ದಳೆಗೆ ಅಲ್ಲಿ ಬರುವ ತೀರ್ಥ ಯಾತ್ರಿಯವರಿಗೆ ಕರ್ಕೊಂಡು ಹೋಗ್ತಿದ್ರು. ಇಂಥದ್ದು ಒಂದು ಬಿಸ್ನೆಸ್ ಬೋಟ್ ಇಂದ ಅವ್ರು ಮಾಡ್ತಿದ್ರು ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ತಕ್ಲೆ ಲಾನೆ ಲೇ ಜಾನೆ ಕೆ ಕಾಮ್ ಆತಿ ಥಿ, ಅಂದ್ರೆ ಈ ಬೋಟು ಕರ್ಕೊಂಡು ಹೋಗೋದು ಮತ್ತೆ ಕರ್ಕೊಂಡು ಬರೋದು ಈ ಕೆಲಸವನ್ನು ಮಾಡ್ತಿತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. अब तक के लिए धन्यवाद. आगे का पाठ मैं आगे की कक्षा में बताऊंगी.